ನೋಡಮ್ಮ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗೋಡೆ ಸುಣ್ಣವ ನುಂಗಿ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದೊಳ ಮದ್ದಳೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡಮ್ಮ ತಂಗಿ ಕೊಡಗನ ಕೋಳಿ ನುಂಗಿತ್ತ. ಮಡಿಕೇರಿಯ ರಾಜಾ ಸೀಟಲ್ಲಿ. ಸೊ ಗೀತಗಾಯನ ಕಾಂಪಿಟೇಷನ್ಗಾಗಿ ಮೈಸೂರಿಗೆ ನಾವು ತೆರಳುತ್ತಾ ಇದ್ದೇವೆ. ದಾರಿಯಲ್ಲಿ ಮಡಿಕೇರಿಯಾಗಿ ಹೋಗುವ ಕಾರಣ ಒಂದೊಂದೇ ಪ್ಲೇಸನ್ನು ಮಕ್ಕಳಿಗೆ ತೋರಿಸ್ತಾ ನಾವು ಹೋಗ್ತಾ ಇದ್ದೇವೆ. ಈಗ ಫಸ್ಟಿಗೆ ರಾಜಾ ಸೀಟ್ ಇಲ್ಲಿಗೆ ಬಂದಿದ್ದೇವೆ. ಸ್ವಲ್ಪ ಬಿಸಿಲು ಇತ್ತು, ಹಾಗಾಗಿ ಸರಿಯಾಗಿ ವಿಡಿಯೋ ಹೀಗೆ ತೆಗಿಲಿಕ್ಕೆ ಆಗ್ತಿರಲಿಲ್ಲ. ಅದ್ಭುತವಾದಂತಹ ಒಂದು ಪಾರ್ಕ್, ಎಲ್ಲ ರೀತಿಯ ಒಂದು ಎನಿಮಲ್ಸ್ನ ಮಾಡೆಲ್ಸ್ ಇದೆ ಇಲ್ಲಿ. ಅದೇ ರೀತಿ ಜಿಪ್ ಲೈನ್ ಇದೆ, ಚಂದ ಚಂದದ ಗಿಡಗಳಿದೆ, ಅದೇ ರೀತಿ ಬ್ಯೂಟಿಫುಲ್ ಆದ ಲಾನ್ ಇದೆ, ಮತ್ತು ಸಿನೆಟಿಕ್ ಪ್ಲೇಸ್ ಇದೆ. ಸೊ ಖಂಡಿತವಾಗಿ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬರುವಂತಹ ಒಂದು ಸ್ಥಳವೇ ಮಡಿಕೇರಿ. ಎಂಟ್ರ್ ಆಗುವಾಗ ಫಸ್ಟಿಗೆ ನಿಮಗೆ ಇದೇ ಸಿಗ್ತದೆ. ನೋಡ್ಬೋದು ನೀವು ಇಂಥ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲಿದೆ ಅಂತೇಳಿ ಹೇಳಿ. ಅದೇ ರೀತಿ ಕೂತ್ಕೊಳ್ಳಿಕ್ಕೆ ನೋಡಿ ಈ ರೀತಿ ಒಂದು ಮರದ ಒಂದು ಚೇರ್ ಥರ. ಸೊ ಇಲ್ಲಿಂದ ನೋಡಿದರೆ ನಿಮಗೆ ಈ ಒಂದು ವ್ಯೂ ಪಾಯಿಂಟ್ ಸಿಗ್ತದೆ. ಇಷ್ಟೊಂದು ಚೆನ್ನಾಗಿದೆ ನೋಡಿ. ಸೊ ಮಡಿಕೇರಿ ಅಂತೇಳಿ ಹೇಳಿದರೆ ಮುದ್ದುರಾಜನ ಕೇರಿ ಅಂತೇಳಿ ಹೇಳ್ತಿದ್ರು. ಸೊ ಆ ಒಂದು ರಾಜರುಗಳು ತಮ್ಮ ಒಂದು ಆಯಾಸವನ್ನು ನೀಗಿಸ್ಲಿಕ್ಕೆ ಈ ಒಂದು ಪಾಯಿಂಟ್ ಹತ್ರ ಬಂದು ಕೂತ್ಕೊಳ್ತಾ ಇದ್ರಂತೆ. ಐ ಲವ್ ಕೂರ್ಗ್ ಅನ್ನುವಂಥ ಒಂದು ಇದನ್ನು ನೋಡ್ಬೋದು ನೀವು. ಇಲ್ಲೊಂದು ಫೋಟೋವನ್ನು ಕೂಡ ತೆಗೆಸ್ಕೊಂಡ್ವಿ. ಸೊ ಇಲ್ಲಿ ಕೂತು ಅವರಿಗೊಂದು ಸುಸ್ತಾದ ಸಮಯದಲ್ಲಿ ಒಂದು ಸಿನೆಟಿಕ್ ಪ್ಲೇಸನ್ನೆಲ್ಲ ನೋಡಿ ಸ್ವಲ್ಪ ಅವರ ಒಂದು ದಣಿವನ್ನು ನೀಗಿಸಿ ಹೋಗ್ತಾ ಇದ್ರು ಅಂತೇಳಿ ಹೇಳ್ತಾರೆ. ಇಲ್ಲಿ ಒಂದು ಆ ರೀತಿಯ ಒಂದು ಸೀಟ್ ಕೂಡ ಇದೆ, ಒಂದು ದೊಡ್ಡ ರೀತಿಯ ಒಂದು ಅಪ್ಲಿಫ್ಟೆಡ್ ಒಂದು ವೇದಿಕೆಯ ಥರ. ಅಲ್ಲಿ ರಾಜರು ಬಂದು ಕೂತ್ಕೊಳ್ತಾ ಇದ್ರು ಅಂತೇಳಿ ಹೇಳ್ತಾರೆ. ಸೊ ನಾವು ಸಹ ಇಲ್ಲಿ ಬಂದಿದ್ದೇವೆ. ಇಲ್ಲಿಂದ ಕೆಳಗಿಳಿದ್ರೆ ನೋಡಿ ಇದೆ ಇಲ್ಲಿ ಬಲ ಸೈಡಲ್ಲಿ ಕಾಣುವಂಥದ್ದು ಅದೇ ಕಟ್ಟಡ. ಅಲ್ಲಿ ಇರ್ತಾ ಇದ್ರಂತೆ. ನನಗೆ ನಮ್ಮ ಟೀಚರ್ ಹೇಳಿದ ನೆನಪು. ಸೊ ತುಂಬ ಚಂದದ ಹೂಗಳು, ಗುಲಾಬಿ ಹೂಗಳೆಲ್ಲ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಒಂದು ಫಾರಿನರ್ ಕೂಡ ಸಿಕ್ಕಿದ್ರು. ಇವ್ರ ಜೊತೆ ಒಂದು ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಂಡ್ವಿ. ಹಾಗೆ ನೋಡಿ ಇಲ್ಲಿ ಕೆಳಗೆ ಬರುವಾಗ ಇಲ್ಲಿ ಈ ಒಂದು ಪ್ಲೇಸನ್ನು ನೀವು ನೋಡ್ಬೋದು. ಇಲ್ಲಿ ಕೂಡ ನಾವು ಒಂದು ಫೋಟೋವನ್ನು ತೆಗೆಸ್ಕೊಂಡ್ವಿ ಒಂದು ಮೆಮೊರಿಗಾಗಿ. ಸೊ ಎಲ್ಲ ಒಂದು ಇದನ್ನೆಲ್ಲ ಮುಗೀತು, ವಾಪಸ್ ಬರ್ತಾ ಇದ್ದೇವೆ. ನಮ್ಮ ಜೊತೆ ಬಂತಾನೆ ಬಂತಾನೆ ಬಂತಮ್ಮಮ್ಮ, ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ. JC ಆಂಗ್ಲ ಮಾಧ್ಯಮ ಶಾಲೆಯ ವಂದನಾ ರೈ ಮತ್ತು ನಾವು ಒಟ್ಟೊಟ್ಟಿಗೆ ಹೋದದ್ದು. ಅವರ ಮಕ್ಕಳನ್ನು ಕರ್ಕೊಂಡು, ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು. ಇಲ್ಲಿ ಗುಬ್ಬಚ್ಚಿಯನ್ನು ನೋಡ್ಬೋದು ನೋಡಿ. ನಿಮ್ಗೆ ಎಷ್ಟೋ ವರ್ಷದ ನಂತರ ನಾನು ಈ ಗುಬ್ಬಚ್ಚಿಯನ್ನು ನೋಡ್ತೀನಿ. ನಾನು ಚಿಕ್ಕ ಇರುವಾಗೆಲ್ಲ ಇದು ಕಾಮನ್ ಇತ್ತು, ನಾವು ಈಗೀಗ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಒಂದು ವಿಡಿಯೋನ ತೆಗೆದೆ. ಸೊ ನಾನು ಹೇಳ್ತಾ ಇದ್ದೆ, ವಂದನಾ ಅವರು ನಮ್ಮ ಜೊತೆ ಬಂದಿದ್ದರು. ಸೊ ಅವರ ಜೊತೆ ಬಂದಾದಮೇಲೆ ನಾವು ಕೂಡ ಸ್ವಲ್ಪ ಡ್ಯಾನ್ಸ್ ಸಿಂಗಿಂಗಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪರ್ಟ್ ಆಗ್ತಾ ಹೋಗ್ತೇವೆ. ಸೊ ಅವರ ಒಂದು ಇರುವಿಕೆಯ ಪ್ರಭಾವದಿಂದ ನಾವು ಮೊದಲಿಗೆ ನಾನು ತೆಗೆದ ನಾವೊಂದು ಅಭಿನಯ ನೃತ್ಯವನ್ನು ಕೂಡ ಮಾಡಿದ್ದು. ಸೊ ಚಳಿ ಸ್ಟಾರ್ಟ್ ಆಗಿದೆ. ಸೊ ಚಂದದ ನಾವು ಟೊಪ್ಪಿಗಳನ್ನೆಲ್ಲ ತಗೊಂಡು, ಯಾಕಂತೇಳಿ ಹೇಳಿದರೆ ಮೈಸೂರಲ್ಲಿ ಇನ್ನೂ ಚಳಿ ಉಂಟು ಅಂತೇಳಿ ಹೇಳಿ ಕೇಳಲ್ಪಟ್ವಿ. ಸೊ ಯಾರ್ಯಾರೆಲ್ಲ ಟೊಪ್ಪಿ ತರಲಿಲ್ವ ತಂದು ಬೆಚ್ಚಗೆ ಒಂದು ಇರಬೇಕಂತೇಳಿ ಹೇಳಿ ಟೊಪ್ಪಿಯನ್ನು ತಗೊಂಡು ನಾವು ಮುಂದೆ ಸಾಗಿದೆವು. ಸೊ ಜೋರು ಹಸಿವಾಗಿತ್ತು. ಒಂದು ಒಳ್ಳೆಯ ಹೋಟೆಲ್, ಅನ್ನಪೂರ್ಣ ಅನ್ನುವಂಥ ಒಂದು ಹೋಟೆಲ್ ಹತ್ರ ನಾವು ನಿಲ್ಲಿಸಿದ್ವಿ. ಭರ್ಜರಿ ಭೋಜನ, ಒಂದು ಸ್ವಲ್ಪ ಖಾರ ಇತ್ತು. ಅದು ಬಿಟ್ಟರೆ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಯಿತು. ಬೇರೆ ಬೇರೆ ರೀತಿಯ ಖಾದ್ಯಗಳು, ಈ ಪದಾರ್ಥಗಳು, ಪಲ್ಯ, ಹಪ್ಪಳ ಎಲ್ಲ ಇತ್ತು. ಅನ್ನ ಸಾಂಬಾರ್. ಊಟದಲ್ಲಿ ಏನೆಲ್ಲ ಇಷ್ಟ ಆಯ್ತು? ಟೂತ್ಪೇಸ್ಟ್ ಅಲ್ಲಿ ಉಪ್ಪಿದೆಯಾ? ಉಪ್ಪಿಲ್ಲ ಸಕ್ಕರೆ. ನಿಮ್ಮ ಉಪ್ಪಿನಲ್ಲಿ ಟೂತ್ಪೇಸ್ಟ್ ಇದೆಯಾ? ಉಪ್ಪಿನಲ್ಲಿ ಟೂತ್ಪೇಸ್ಟ್ ಅಲ್ಲಿ ಉಪ್ಪು. ಇವಳಿಗೆ ಕೇಳಿ, ನೀವು ಬಸ್ಸಲ್ಲಿ ಯಾಕೆ ಸೈಲೆಂಟ್ ಆಗಿ ಕೂತ್ಕೊಂಡದ್ದು? ನಾನು ನಿಮ್ಮ ಮಾತಾಡಿದ್ದೆ, ನನಗೆ ವಾಮಿಟ್ ಬರ್ತದೆ. ಇದಕ್ಕೆ ಹೇಳುವಂಥದ್ದು ಮಕ್ಕಳು ಅಂತೇಳಿ ಹೇಳಿ ಎಲ್ಲವೂ ಮುಗ್ಧ ಉತ್ತರಗಳು. ಸೊ
ಸೊ ನಮಗಂತೂ ತುಂಬ ಖುಷಿ ಆಯಿತು ಮಕ್ಕಳ ಜೊತೆ. ಹೀಗೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ದು, ಬಸ್ಸಿನೊಳಗೆ ಹಾಡ್ತಾ ಕುಣಿದಾಡ್ತಾ ಪ್ರಶ್ನೆಗಳನ್ನು ಕೇಳ್ತಾ. ಸೊ ಇದಾದಮೇಲೆ ಸಂಜೆ ನಾವು ಸೀದಾ ಎಲ್ಲರೂ ಸೇರಿಕೊಂಡು ಇಲ್ಲಿ ಬುದ್ಧಿಸ್ಟ್ ಕಾಲೋನಿಗೆ ಬಂದಿದ್ದೇವೆ. ಗೋಲ್ಡನ್ ಟೆಂಪಲ್, ಇಲ್ಲಿ ಬುದ್ಧಿಸ್ಟ್ ಮಾಂಕನ್ನು ನೀವು ನೋಡಬಹುದು. ಅವರದೊಂದು ರೆಸಿಡೆನ್ಷಿಯಲ್ ಏರಿಯಾ ಇದು, ಕುಶಾಲ್ ನಗರ ಅಂತೇಳಿ ಹೇಳಿ. ಸೊ ಇಲ್ಲಿ ಇವರ ಈ ರೀತಿಯ ಉಡುಗೆ ಇರ್ತದೆ. ಸೊ ನಾವು ಕೂಡ ಒಂದು ಬುದ್ಧಿಸ್ಟ್ ಮಾಂಕ್ ಜೊತೆ ಒಂದು ಫೋಟೋವನ್ನು ಕೂಡ ಅದನ್ನು ಕ್ಲಿಕ್ಕಿಸ್ಕೊಂಡ್ವಿ. ನೋಡ್ಬೋದು ನೀವು ಒಂದು ಅವರ ಶೈಲಿಯ ಒಂದು ದೇವಾಲಯವನ್ನು ಯಾವ ರೀತಿ ಇರ್ತದೆ ಅಂತೇಳಿ ಹೇಳಿ. ಒಳಗೂ ಕೂಡ ಹಾಗೆ ತುಂಬ ತುಂಬ ಚಂದದ ಒಂದು ಕಾರ್ವಿಂಗ್ಸ್ ಎಲ್ಲ ಇತ್ತು, ವಾಲ್ ಪೇಂಟಿಂಗ್ಸ್ ತುಂಬ ಅದ್ಭುತವಾದದ್ದು. ಈ ಒಂದು ಗಂಟೆಯನ್ನು ನೋಡ್ಬೋದು. ಇದರ ಹತ್ರ ತುಂಬ ಜನ ಒಂದು ಫೋಟೋಸ್ಗಳನ್ನೆಲ್ಲ ತೆಗಿತಾರೆ ನೋಡಿ. ಇದೊಂದು ಔಟರ್ ವ್ಯೂ ಆ ಒಂದು ಪ್ಲೇಸ್ ಇದ್ದು. ಇಲ್ಲಿ ಹತ್ತಿರವೇ ಒಂದು ಪುಷ್ಕರಿಣಿ ಕೊಳ ಕೂಡ ಇದೆ. ಸೊ ಇಲ್ಲಿಂದ ಒಳಗೆ ಹೀಗೆ ಹೋಗುವಾಗ ಒಂದು ಸೈಡಿಂದ ಎಂಟ್ರಿ, ಒಂದು ಸೈಡಿಂದ ಎಕ್ಸಿಟ್. ಸೊ ಯಾವತ್ತು ನಮಗೆ ಒಳಗೆ ತನಕ ಹೋಗ್ಲಿಕ್ಕೆ ಸಿಗ್ತಿತ್ತು. ಇವತ್ತು ಬುದ್ಧಿಸ್ಟ್ ಮಾಂಕ್ಸ್ ಎಲ್ಲ ಒಂದು ಜೊತೆಯಾಗಿ ಸೇರಿ ಸನ್ಯಾಸಿಗಳು ಇದೇನು ಪಠಣವನ್ನು ಮಾಡ್ತಾಯಿದ್ರು. ಇಂಥ ಒಂದು ಶ್ರದ್ಧೆ, ಆಸಕ್ತಿ, ಅದೇ ರೀತಿ ಯುನಿಟಿ, ಒಂದೇ ರೀತಿ ಹೇಳ್ತಾ ಇರುವಂಥ ಶೈಲಿಯನ್ನು ನೀವು ಗಮನಿಸ್ಬೋದು. ಅದೇ ರೀತಿ ಅವರ ದೇವರು ಹಬ್ಬ, ಇದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ. ಇಲ್ಲೂ ಒಂದು ಫೋಟೋವನ್ನು ತೆಗೆದು ಒಂದು ನೆನಪಿಗಾಗಿ ಮಕ್ಕಳು ಕೂಡ ಒಂದು 2 ನಿಮಿಷ ಧ್ಯಾನಗ್ರಸ್ತರಾದರು. ಹೀಗೆ ಒಂದು ಯಾವ ರೀತಿ ಆಗ್ತದೆ ಅಂತೇಳಿ ಹೇಳಿ ನೋಡೋಣ ಅಂತೇಳಿ ಹೇಳಿ ಎಲ್ಲರೂ ಸಂತೋಷಪಟ್ಟರು. ಅದೇ ನಮ್ಮ ಒಂದು ಸ್ವಲ್ಪ ನಾಟಿ ಮಕ್ಕಳಿದ್ದಾರೆ, ಅವ್ರು ನೋಡಿ ಇಲ್ಲಿ ಚಿಲ್ಕ ಹಿಡ್ಕೊಂಡು ನೇತಾಡ್ತಿದ್ದಾರೆ. ಟೀಚರ್ ಇಷ್ಟು ದೊಡ್ಡ ಚಿಲ್ಕವ ಅಂತೇಳಿ ಹೇಳಿ. ಸೊ ದೊಡ್ಡ ಬಾಗಿಲಿಗೆ ದೊಡ್ಡ ಒಂದು ಚಂದದ ಒಂದು ಗೋಲ್ಡನ್ ಚಿಲಕವನ್ನು ನೀವು ನೋಡ್ಬೋದು. ಹೊರಗೆ ಸ್ವಲ್ಪ ಶಾಪಿಂಗನ್ನು ಕೂಡ ಮಾಡಿದ್ವಿ. ಇದು ನನಗೆ ತುಂಬ ಖುಷಿಯಾಯಿತು. ಚಂದ ಚಂದ ಮುದ್ದು ಮುದ್ದು ಬುದ್ಧಿಸ್ಟ್ ಇದು ಬೊಂಬೆಗಳು ಭಜನೆಯನ್ನು ಮಾಡ್ತಾ ಇರುವುದು. ಸೊ ಮಕ್ಕಳು ಕನ್ನಡಕ ಅದು ಇದು ಕೆಲವು ಹಣವನ್ನು ಕೂಡ ತಂದಿದ್ರು. ಸೊ ಎಲ್ಲರೂ ಇನ್ನೇನೋ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ಅದಕ್ಕೊಂದು 10 ನಿಮಿಷವನ್ನು ನಾವು ಕೊಟ್ವಿ ಮಕ್ಕಳಿಗೆ. ಸೊ ಅಲ್ಲಿಂದ ನೇರವಾಗಿ ಮೀನನ್ನು ತಿನ್ನಲಿಲ್ಲ. ಇದು KRS ಡ್ಯಾಮ್ ಹತ್ರ. KRS ಡ್ಯಾಮ್ ಹತ್ರ ಹೋಗಬೇಕಾದ್ರೆ ಇಂಥ ರೀತಿಯ ನಿಮಗೆ ದೃಶ್ಯಗಳು ಎಷ್ಟು ಸಹ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಹೋಗುವಾಗ ಫುಲ್ ಮೀನು, ಮಾಂಸ, ಇದಕ್ಕೆಲ್ಲ ಮಸಾಲೆಯನ್ನೆಲ್ಲ ಹಾಕಿ ಫುಲ್ ಉದ್ದಕ್ಕುದ್ದ ಅದೇ ಇದನ್ನು ನೀವು ಕೇಳಿದ ಹಾಗೆ ಫ್ರೈ ಮಾಡಿ ಕೊಡ್ತಾರಂತೆ. ಅದೇ ರೀತಿ ಬೊಂಬೆಗಳ ಅಂಗಡಿ, ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳು, ಮಕ್ಕಳಿಗೆ ಬೇಕಾದಂಥ ಶಾಪಿಂಗ್ಗೆ ಬೇಕಾದಂಥ ಎಲ್ಲ ಕೀ ಚೈನ್ ಇರ್ಬೋದು, ಕಿವಿದ್ದಿರ್ಬೋದು, ಎಲ್ಲ ಇತ್ತು A to Z. ಸೊ KRS ಡ್ಯಾಮಿಗೆ ಹೋಗಬೇಕಾದ್ರೆ ಇದನ್ನು ಸುಮಾರು 1 ಕಿಲೋಮೀಟ್ರಷ್ಟು ನಡಿಲಿಕ್ಕಿದೆ. ಸೊ ನಮಗೆ ಸುಸ್ತಾಗಿತ್ತು. ಆದರೆ ಮಕ್ಕಳು ಒಳ್ಳೆ ಬೆಳಗ್ಗೆ ಹೇಗಿದ್ರೆ ಅದೇ ಫಾರ್ಮಲ್ಲಿದ್ದರು. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು KRS ಡ್ಯಾಮ್ ಹತ್ರ ಹೋಗ್ತಾ ಇದ್ದೇವೆ. ಇದು ಕಾಮನ್, ನೆಲ್ಲಿಕಾಯಿ ಅದಕ್ಕೆ ಮಿರ್ಚ್ ಮಸಾಲ ಹಾಕಿದ್ದು, ಮಾವಿನಕಾಯಿಗೆ ಮಿರ್ಚ್ ಮಸಾಲ ಹಾಕಿದ್ದು, ಇದೆಲ್ಲ ನಮಗೆ ಕಾಮನ್ ಆಗಿ ನೋಡ್ಲಿಕ್ಕೆ ಸಿಗ್ತದೆ. ಸೊ ಮಕ್ಕಳೆಲ್ಲರೂ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ. ಸೊ ಇದರ ಒಳಗೆ ಮ್ಯೂಸಿಕಲ್ ಫೌಂಟೇನ್ ಎಲ್ಲ ಇತ್ತು. ತೆಗೆದಿದ್ದೇನೆ ನಾನು, ಬಟ್ ಪುನಃ ಕಾಪಿ ರೈಟ್ ಬರ್ತದೆ ಅಂತೇಳಿ ಹೇಳಿ ನಾನು ಈ ವಿಡಿಯೋಕ್ಕೆ ಹಾಕಲಿಲ್ಲ ಅಷ್ಟೇ. ಚಂದ ಈ ಕನ್ನಡ ಚಲನಚಿತ್ರ ಗೀತೆಯ ಹಾಡುಗಳೆಲ್ಲ. ಅದೆಲ್ಲ ಆದಮೇಲೆ ಪಾಪ್ಕಾರ್ನ್, ಅದೇ ರೀತಿ ಸ್ವೀಟ್ ಕಾರ್ನ್, ಮಕ್ಕಳಿಗೆ ಬೇಕಾದಂಥ ಕೆಲವೊಂದು ತಿಂಡಿಗಳನ್ನು ತೆಗೆಸ್ಕೊಟ್ವಿ. ಆ್ಯಕ್ಚುಲಿ ನಾಳೆ ಮ್ಯೂಸಿಕ್ ಕಾಂಪಿಟೇಷನ್, ಹಾಗಾಗಿ ಯಾವುದೇ ಕೋಲ್ಡನ್ನೆಲ್ಲ ತೆಗೆಸ್ಕೊಡ್ಲಿಕ್ಕಿಲ್ಲ ಅಂತೇಳಿ ಹೇಳಿದ್ದೇನೆ. ಸೊ ಮಕ್ಕಳು ಕೂಡ ಒಪ್ಪಿಕೊಂಡಿದ್ದಾರೆ. ತುಂಬ ಚೆಂದದ್ದು. ಒಂದು ಸೈಡ್ KRS ಡ್ಯಾಮು, ಒಂದು ಸೈಡ್ ಬೃಂದಾವನ್ ಬಗೀಚಾ. ಸೊ ಕಣ್ಣುಗಳೆರಡು ಸಾಲದಮ್ಮ ಮೈಸೂರನ್ನು ನೋಡಲು ಅಂತೇಳಿ ಹೇಳಿದ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಬಂದು ನಾವು ಸ್ಕೌಟ್ ಗೈಡ್ ಭವನದಲ್ಲಿ ಬಂದು ಇಳಿದ್ವಿ. ಸೊ ಇಲ್ಲಿ ಮೈಸೂರಲ್ಲಿ ಇಲ್ಲಿ ಬಂದ ಹಾಗೆ ಟೊಮೆಟೊ ಬಾತನ್ನು ಒಂದು ಆರ್ಡರ್ ಮಾಡಿದೆ. ಮಕ್ಕಳಿಗೆ ಎಲ್ಲ ಅಲ್ಲಿ ತಿಂದೆಲ್ಲ ಇದಾಗಿತ್ತು. ಸೊ ಮಕ್ಕಳೆಲ್ಲ ಹಂಚಿಕೊಂಡು ಟೊಮೆಟೊ ಬಾತನ್ನು ಇಲ್ಲಿ ತಿಂತಾ ಇದ್ದಾರೆ, ಭಾರಿ ಖುಷಿಯಲ್ಲಿದ್ದಾರೆ. ಸೊ ಇದು ನೋಡಿ ಟೊಮೆಟೊ ಬಾತ್ ತುಂಬ ತುಂಬ ಒಳ್ಳೆದಿತ್ತು. ಸೊ ಇದನ್ನೆಲ್ಲ ತಿಂದು ನಾನು ಹೇಳಿದೆ ನೀನು ಗಟ್ಟಿ ಮಲಗಬೇಕು ಅಂತೇಳಿ. ಸೊ ಮಕ್ಕಳೆಲ್ಲ ಚೆನ್ನ ಮಾಡಿ ಹೊದ್ದುಕೊಂಡು
ಮಲಗಲಿಕ್ಕೆ ತಯಾರಾಗಿದ್ದಾರೆ. ಮಧ್ಯದಲ್ಲಿ ಗುಸು 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 ಮಾತಾಡೋದು, ನಗೋದು ಇದೆಲ್ಲ ಇತ್ತು. ಬಟ್ ಇದೆಲ್ಲ ಒಂದು ಖುಷಿ ಮಕ್ಕಳಿಗೆ, ಮೆಮೊರೀಸ್. ಸೊ ಫಸ್ಟಿಗೆ ಎಸ್, ಬಾಯ್ ಬಾಯ್ ಎಲ್ರಿಗೂ, ಇನ್ನು ನಾಳೆ ಸಿಗೋಣ.